ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ಬಸವಣ್ಣವರು ತಮ್ಮ ವಚನದಲ್ಲಿ ಜೇನು ಕೃಷಿಯ ಬಗ್ಗೆ ವಿಶ್ಲೇಷಣೆಯನ್ನು ಕಾಣಬಹುದು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 1352ರಲ್ಲಿ ವಚನ ಈ ರೀತಿಯಾಗಿದೆ: ವಾಸನೆ ಕಾರಣ ನೊಣವಿನ ಮಲ ಜೇನುತುಪ್ಪವೆಂದೆನಿಸಿತ್ತು. ಪರಿಮಳ ಕಾರಣ ಕೋನನ ಮಾಂಸ ವಾಣಿಜ್ಯತೆ ಇಂಗು ಎನಿಸಿತ್ತಯ್ಯ. ಭಕ್ತಿ ಕಾರಣ ಎನಲುಳ್ಳ ಅವಗುಣ ಇಂಗಿತ್ತು ಕಾಣ ಕೂಡಲ ಸಂಗಮದೇವ. ಬಸವಣ್ಣವರು ತಮ್ಮ ವಚನದಲ್ಲಿ ಜೇನು ಕೃಷಿಯ ಬಗ್ಗೆ ಬೆಳಕು ಚೆಲ್ಲುತ್ತಾರೆ. ಕೃಷಿ ಶಿಕ್ಷಣದ ಅಧ್ಯಯನಕ್ಕೆ ಪೂರಕವಾಗಿ ವಾಸನೆ ಬರಲಿಕ್ಕೆ ಕಾರಣವಾದ ಜೇನಿನ ಮಲವು ಜೇನುತುಪ್ಪವಾಗಿ ಅದರ ನೈಸರ್ಗಿಕ ಜೈವಿಕ ಪ್ರಕ್ರಿಯೆಯನ್ನು ಕಾಣಬಹುದು. ನೊಣಗಳ ಮಲದ ಮೂಲಕ ಜೇನುತುಪ್ಪ ಉತ್ಪತ್ತಿಯಾಗಿರುವುದು ಎಂದು ಹೇಳುವಾಗ ಜೇನು ಕೃಷಿಯ ಉಲ್ಲೇಖವು ಇದರಲ್ಲಿ ವ್ಯಕ್ತವಾಗಿದೆ. ನೊಣದ ಮಲವು ಜೇನುತುಪ್ಪವಾದ ಬಗ್ಗೆ ವಿಶ್ಲೇಷಣೆಯನ್ನು ಬಸವಣ್ಣವರು ಈ ಮೂಲಕ ನೀಡುತ್ತಾರೆ. ಜೇನುನೊಣ ರಾಜ್ಯ ಕೀಟವಾಗಿದ್ದು ಪರಾಗಸ್ಪರ್ಶ ಕ್ರಿಯೆಯ ನಿಪುಣತೆಯನ್ನು ಹಾಗೂ ಜೇನುನೊಣ ಕೀಟವು ಕೃಷಿ ಕೀಟಯಾಗಿರುವುದರಿಂದ ಅಳಿವಿನಂಚಿನಲ್ಲಿರುವ ಜೇನುನೊಣಗಳು ರೈತರಿಗೆ ಬಹಳ ಲಾಭದಾಯಕ ಕೀಟವಾಗಿದೆ. ಜೇನುನೊಣ ವಾಣಿಜ್ಯಿಕವಾಗಿ ಮಹತ್ವ ಪಡೆದಿರುವುದರಿಂದ ಅದನ್ನು ರಾಜ್ಯ ಕೀಟವಾಗಿ ಪರಿಗಣಿಸಲಾಗಿದೆ. ಬೆಳೆ ನಾಶ ಮಾಡುವ ಕೀಟಗಳನ್ನು ರಾಸಾಯನಿಕ ಕೀಟನಾಶಕಗಳಿಂದ ನಿಯಂತ್ರಿಸುವ ಬದಲು ಪ್ರಾಕೃತಿಕವಾಗಿ ಲಭ್ಯವಿರುವ ಕೀಟಹಾರಿ ಪಕ್ಷಿಗಳ ಬಳಕೆಯಿಂದ ನಿಯಂತ್ರಿಸಿ ಪ್ರಕೃತಿ ಹಾನಿ ತಡೆಯುವುದು. ಫಾಲ್ ಆರ್ಮಿ ವರ್ಮ್ ಎಂಬ ಅಪಾಯಕಾರಿ ಕೀಟ ದಿನನಿತ್ಯ ಬಳಸುವ ಹಲವಾರು ತರಕಾರಿ ಸಸ್ಯಗಳ ಮೇಲೆ ಪ್ರಹಾರ ಮಾಡುತ್ತಿದ್ದು ಬೆಳೆಗಾರರಿಗೆ ನಷ್ಟ ಉಂಟು ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಬೆಳೆ ನಾಶಕ ಕೀಟಗಳನ್ನು ತಿಂದು ಪರೋಪಕಾರಿಗಳಾಗಿ ರೈತ ಸ್ನೇಹಿಗಳಾಗಿವೆ. ಜೇನುನೊಣಗಳು ಸಂಗ್ರಹಿಸುವ ಜೇನುತುಪ್ಪ ಪ್ರಕೃತಿಯ ದ್ರವ ಬಂಗಾರವೆಂದೇ ಪ್ರಸಿದ್ಧಿ ಪಡೆದಿರುತ್ತದೆ. ಇದು ಪೌಷ್ಟಿಕ ಆಹಾರವಲ್ಲದೆ ಸರ್ವವ್ಯಾಧಿ ನಿವಾರಕ ಗುಣಗಳನ್ನು ಪಡೆದಿದೆ. ಈ ಉತ್ಪನ್ನವು ಹೂವುಗಳಲ್ಲಿರುವ ಮಕರಂದದ ಉತ್ಪಾದನೆ, ದಿನನಿತ್ಯ 1-2 ಚಮಚದಷ್ಟು ಜೇನುತುಪ್ಪದ ಸೇವನೆಯಿಂದ ಹಸಿವು ಹೆಚ್ಚಾಗಿ ಜೀರ್ಣಕ್ರಿಯೆ ವ್ಯವಸ್ಥಿತಗೊಂಡು ಆರೋಗ್ಯ ಉತ್ತಮಗೊಳ್ಳುತ್ತದೆ. ಜೇನುನೊಣಗಳಿಂದ ದೊರೆಯುವ ಮತ್ತೊಂದು ಬಹು ಉಪಯೋಗಿ ಪದಾರ್ಥವೆಂದರೆ ಜೇನು ಮೇಣ. ಇದನ್ನು ಮೇಣದ ಬತ್ತೆ, ಸೌಂದರ್ಯ ವರ್ಧಕಗಳು, ಬಣ್ಣದ ತಯಾರಿಕೆಯಲ್ಲಿ ಬಳಸಲಾಗುತ್ತಿದ್ದು ಜೇನು ಸಾಕಾಣಿಕೆಗೆ ಬೇಕಾಗುವ ಮೇಣದ ಹಾಳೆಗಳನ್ನು ತಯಾರಿಸಲು ಸಹ ಅತ್ಯವಶ್ಯಕವಾಗಿದೆ. ಜೇನುನೊಣಗಳಿಂದ ಸಿಗುವ ಇತರ ಉತ್ಪನ್ನಗಳೆಂದರೆ ಜೇನು ಅಂಟು, ಜೇನು ವಿಷ, ಪರಾಗ ಮತ್ತು ರಾಜಶಾಹಿ ರಸ. ಇವುಗಳೆಲ್ಲವೂ ಜೈವಿಕವಾಗಿ ಕ್ರಿಯಾಶೀಲವಾಗಿದ್ದು ಪರಿಣಾಮಕಾರಿ ಔಷಧೀಯ ಗುಣಗಳನ್ನು ಹೊಂದಿವೆ. ಪ್ರಾಚೀನ ಕಾಲದಲ್ಲಿ ಜೇನುಗೊಂದು ಗಾಯಗಳನ್ನು ಗುಣಪಡಿಸುವಲ್ಲಿ ಬಳಕೆಯಲ್ಲಿತ್ತೆಂದು ಪುರಾತನ ವೈದ್ಯಕೀಯ ಗ್ರಂಥಗಳು ತಿಳಿಸುತ್ತವೆ. ಜೀವ ರಾಸಾಯನ ಶಾಸ್ತ್ರಜ್ಞರು ಮತ್ತು ವೈದ್ಯಕೀಯ ತಜ್ಞರು ಇದರಲ್ಲಿ ಜೀವ ನಿರೋಧಕ ಶಕ್ತಿಯ ಗುಣಗಳಿರುವುದನ್ನು ಗುರುತಿಸಿರುವುದರಿಂದ ಅನೇಕ ಬಾಹ್ಯ ಮತ್ತು ಆಂತರಿಕ ರೋಗಗಳನ್ನು ನಿಯಂತ್ರಿಸುವಲ್ಲಿ ಬಳಕೆಯಲ್ಲಿದೆ. ಇದು ಅನೇಕ ಜನರು ಜೇನುತುಪ್ಪವನ್ನು ದಿನಂಪ್ರತಿ ಉಪಯೋಗ ಮಾಡುತ್ತಾರೆ. ಬಸವಣ್ಣವರ ಪ್ರಕಾರ ಜೇನುತುಪ್ಪವು ಜೇನುನೊಣದ ಮಲ ಅಲ್ಲ, ಜೇನು ಹೂವಿನಲ್ಲಿರುವ ಮಧುಬಿಂದು. ಈ ಜೇನನ್ನು ಜೇನುಹುಳು ತನ್ನ ಮರಿಗಳ ಸಲುವಾಗಿ ಸಂಗ್ರಹಿಸುತ್ತದೆ. ಹೂವುಗಳು ಕೆಲವು ಕಾಲ ಅರಳುವುದಿಲ್ಲ, ಆಗ ಜೇನು ಸಿಗುವುದಿಲ್ಲ. ಆದುದರಿಂದ ತನ್ನ ಮರಿಗಳ ಸಲುವಾಗಿ ಅದು ಸಂಗ್ರಹಿಸಿಡುತ್ತದೆ. ಒಂದು ಹನಿ ಜೇನು ಸಂಗ್ರಹಿಸಿಡಲು ಅದು 300 ಹೂಗಳ ಮಧು ಹೀರಿ ತರುತ್ತದೆ. ಜೇನುಹುಳುಗಳು ತಂಡೋಪತಂಡವಾಗಿ ಬೆಳಗಿನ 4 ಗಂಟೆಗಾಗಲೇ ಅರಳಿದ ಹೂವುಗಳಲ್ಲಿ ಮಧು ಹೀರುತ್ತಾ ಸಾಗುತ್ತವೆ ಎಂದು ತಮ್ಮ ಈ ಒಂದು ವಚನದಲ್ಲಿ ನಾವು ಕಾಣಬಹುದಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.